ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಮಂದ್ರ ಕಾದಂಬರಿಯ ವಾಚನವನ್ನು ಮಾಡ್ತಾ ಇದ್ದೀವಿ. ಬಕುಲಾಳಿಗೆ ಮದುವೆ ಎಂದಾಗ ಮೋಹನ್ ಲಾಲ್ 1,00,000 ರೂಪಾಯಿ ಕೊಟ್ಟಿದ್ದು ತಾಯಿಗೆ ತಗೊಂಡೋಗಿ ಕೊಟ್ಟಿದ್ದು. ಆಗ ತಾಯಿ ಅದನ್ನು ಅವನಿಗೆ ವಾಪಸ್ ಕೊಟ್ಟದ್ದು. ಅದಕ್ಕೆ ಮಗ ಮತ್ತು ಮಗಳು ಯಾಕೆ ನೀನು ತಗೊಂಡಿಲ್ಲ ಅಂತ ತಾಯಿಯನ್ನು ಪ್ರಶ್ನೆ ಮಾಡಿದ ಭಾಗವನ್ನು ನೋಡಿದ್ವಿ. ಮತ್ತೆ ಮುಂದುವರಿದ ಭಾಗ. ಬೋರ್ಡ್ ಮೀಟಿಂಗ್ ಮಧ್ಯಾಹ್ನ 3 ಗಂಟೆಯಾದರೂ MD ಬೆಳಗಿನಿಂದ ಅತಿ ಚಟುವಟಿಕೆಯಿಂದ ಇದ್ದಾರೆ. ಯಾವ ಕ್ಷಣದಲ್ಲಿ ಯಾರನ್ನು ಕರೆದು ಏನನ್ನು ಕೇಳ್ತಾರೋ. ಒಂದು ಕ್ಷಣವೂ ಸೀಟಿನಿಂದ ದೂರ ಹೋಗುವಂತಿಲ್ಲ. ಅವಿನಾಶನಿಗೂ ಅಷ್ಟೇ. ಅವನ ಕೋಣೆಯಿಂದ ಇತ್ತ ಬರುವಂತಿಲ್ಲ. ಮಾರ್ಕೆಟಿಂಗ್ ಮ್ಯಾನೇಜರ್ PA ಮಾರ್ಕೆಟಿಂಗ್ ಬೋರ್ಡ್ ಮೀಟಿಂಗ್ನಲ್ಲಿ ಬಹು ಮುಖ್ಯವಾದ ಚರ್ಚೆಯಾಗುವ ವಿಷಯ. ಇಲ್ಲಿ ಮೀಟಿಂಗ್ ಮುಗಿದು ಮೆಂಬರ್ಗಳೆಲ್ಲ ಡಿನ್ನರ್ಗೆ ಕಾರು ಹತ್ತುವ ತನಕ ಯಾರಿಗೂ ಬಿಡುವಿಲ್ಲ. ಅವಿನಾಶ್ ಶರಾಟನ್ನಿಗೂ ಹೋಗಬೇಕು. ಊಟದ ವ್ಯವಸ್ಥೆ ಯಾವತ್ತೂ ಮಾರ್ಕೆಟಿಂಗ್ನವರದೇ. ಮುಖ್ಯ ವಿಷಯಗಳೆಲ್ಲ ತೀರ್ಮಾನವಾಗುವುದು ಡೈನಿಂಗ್ ಟೇಬಲ್ನಲ್ಲೇ. ಫಾರಿನ್ ಪಾನೀಯಗಳು ರಕ್ತಕ್ಕೆ ಸೇರಿದ ಮೇಲೆ ಅಂತ ಅವಿನಾಶ್ ಹೇಳ್ತಾನೆ. ಇವತ್ತು ಬೇರೆ ಯಾವುದೂ ಅವಳ ತಲೆಗೆ ಹೋಗ್ತಿಲ್ಲ. ಹಣ ಕಳಿಸಿದ್ರು, ಲಗ್ನ ಪತ್ರಿಕೆಗೆ ಬರೋಲ್ಲ ಅಂದಿದ್ದಾರೆ. ಅಂದರೆ ಮದುವೆಗೆ ಭಾಗವಹಿಸೋಲ್ಲ. ಅವಿನಾಶನಿಗೆ ಏನಂತ ಹೇಳೋದು, ಹೇಗೆ ಹೇಳೋದು? ಅವನಿಗೆ ಮೊದಲೇ ಪೂರ್ತಿ ನಿಜ ಹೇಳಿಬಿಟ್ಟಿದ್ರೆ ಸಮಸ್ಯೆ ಇರ್ತಿರಲಿಲ್ಲ. ನಾನು ಯಾಕೆ ನಿಜ ಹೇಳಲಿಲ್ಲ, ತಪ್ಪು ಮಾಡಿದೆ ಎಂಬ ಖೇದ ತುಂಬಿಕೊಂಡಿತ್ತು. ತಂದೆ ಅನ್ನಿಸಿಕೊಂಡ ಅವರ ಮೇಲೂ ಕೋಪ ಬಂತು. ಇನ್ನೇನೇನು ಮಾಡಿದಾರೋ ಅದಕ್ಕೆ ಅಮ್ಮ ಇಷ್ಟು ಕಠಿಣಲ್ಲಾಗಿ 1,00,000 ಗಂಟನ್ನು ವಾಪಸ್ ಕಳಿಸಿದ್ದಾಳೆ. ನನ್ನ ಅವಿನಾಶ್ನ ಸ್ನೇಹ ಬೆಳೆದದ್ದೇ ಸಂಗೀತದ ಆಸಕ್ತಿಯಿಂದ. ಹಾಡ್ತಾನೆ ಕೂಡ. ಶಾಸ್ತ್ರೀಯ ರಾಗಗಳನ್ನು ಆಧರಿಸಿದ ಸಿನಿಮಾ ಹಾಡುಗಳನ್ನು ಹಿನ್ನೆಲೆ ಗಾಯಕರು ಹಾಡಿರುವ ದಾಟಿ ಭಾವಗಳು ಚಾಚೂ ತಪ್ಪದಂತೆ. ಶಾಸ್ತ್ರೀಯದ ತರಬೇತಿ ಇಲ್ಲ. ಇದು ಇಂಥ ರಾಗಾಧಾರಿತ ಅಂತ ಹೇಳ್ತಾನೆ. ಎಷ್ಟೋ ಸಲ ನನಗೆ ಗುರುತು ಸಿಕ್ಕೋಲ್ಲ. ನ್ಯೂ ಥಿಯೇಟರ್ಸ್ನಿಂದ ಹಿಡಿದು ನೌಷದ್ ಆಲಿಯಿಂದ ಇಲ್ಲಿ ತನಕ ಶುದ್ಧ ಶಾಸ್ತ್ರೀಯ ಸಂಗೀತ ಕೇಳುವ ತಾಳ್ಮೆ ಬೆಳೆದದ್ದು ನನ್ನಿಂದ. ರಾಗದ ಭಾವ ತಕ್ಷಣ ಹಿಂಡಿ ತೊಟ್ಟಿಕ್ಕಿ ಬಿಡಬೇಕು. ಸಾವಧಾನಗತಿಯಲ್ಲಿ ಬೆಳೆದು ಅರಳುವ ಪದ್ಯದ ಅವಲಂಬನೆ ಇಲ್ಲದ ಶುದ್ಧ ಸ್ವರಗಳನ್ನು ಅನುಭವಿಸುವ ತಾಳ್ಮೆ ಹುಟ್ಟಿದ್ದು. ನಾವಿಬ್ಬರು ಜೊತೆಯಲ್ಲಿ 7-8 ಕಚೇರಿಗೆ ಹೋಗಿ ರಾಗಗಳ ಶಾಸ್ತ್ರ ಲಕ್ಷಣಗಳನ್ನು ನಾನು ಅವನ ಕಿವಿಯಲ್ಲಿ ಉಸಿರಿ ರುಚಿ ಹತ್ತಿದ್ದು. ಕ್ಯಾಸೆಟ್ ಕೊಳ್ಳುವ ಹವ್ಯಾಸ. ಮೊದಲು ಸಿನಿಮಾ ಹಾಡುಗಳ ಗಜಲ್ಗಳ ಕ್ಯಾಸೆಟ್ ಕೊಳ್ತಿದ್ದವನು ಈಗ ಶಾಸ್ತ್ರೀಯ ಗಾಯನ ಕೇಳ್ತಾನೆ. ಚಿಕ್ಕಂದಿನಿಂದಲೇ ಶಾಸ್ತ್ರೀಯ ಕಲಿತಿದ್ದರೆ ಅವನ ಕಂಠಶಕ್ತಿ ಮಾಧುರ್ಯಗಳಿಗೆ ಪ್ರಸಿದ್ಧ ಶಾಸ್ತ್ರೀಯ ಗಾಯಕನಾಗ್ತಿರ್ತಿದ್ದ. ಒಂದು ದಿನ ಪಿತಾಜಿಯ ಕಚೇರಿಗೆ ಹೋದ. ಸಂಜೆ ಆಫೀಸ್ ಬಿಟ್ಟು ಮನೆಗೆ ಹೋಗುವಾಗ ತಿಳಿಯಿತಂತೆ. ಹಾಗೆಯೇ ಕಚೇರಿಗೆ ನುಗ್ಗಿ ಅದರಷ್ಟಕ್ಕೆ ಟಿಕೆಟ್ ಸಿಕ್ಕಿತ್ತಂತೆ. ಅವರ ಆರಾಧಕನಾಗಿ ಬಿಟ್ಟ. ಬಕುಲ, ಪಂಡಿತ ಮೋಹನ್ಲಾಲ್ನೇನಾದರೂ ಸಿನಿಮಾಕ್ಕೆ ಹಾಡಿದರೆ ನಮ್ಮ ಹಿನ್ನೆಲೆ ಗಾಯಕರೆಲ್ಲ ಗಂಟು ಮೂಟೆ ಕಟ್ಟಿಕೊಂಡು ಅವರವರ ಊರು ಮುಟ್ಟಬೇಕು. ಶಬ್ದದ ಅವಲಂಬನೆ ಇಲ್ಲದೆ ಬರೀ ಸ್ವರವಿನ್ಯಾಸದಿಂದಲೇ ಪದ್ಯದ ಪರಿಣಾಮ ಉಂಟು ಮಾಡಿಬಿಡ್ತಾರೆ. ಗ್ರೇಟ್ ಗ್ರೇಟ್ ಗ್ರೇಟ್. ನಾನು ಉಬ್ಬಿಬಿಟ್ಟೆ. ಅವಿನಾಶ್ ಅಂದೆ. ಮುಂದೆ ಏನು ಹೇಳಬೇಕೆಂದು ತೋಚಲಿಲ್ಲ. ಕಣ್ಣಲ್ಲಿ ನೀರು ತುಂಬಿಕೊಂಡು ಬಿಟ್ಟಿತು. ಅವನ ಕೈ ಹಿಡಿದು ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟೆ. ರೆಸ್ಟೋರಾದಲ್ಲಿ ಸುತ್ತಮುತ್ತಲಿನ ಕುರ್ಚಿಯಲ್ಲಿದ್ದವರು, ನಮ್ಮ ಹತ್ತಿರದ ಜಾಗಕ್ಕೆ ಕಾದು ನಿಂತವರು ಏನೆಂದುಕೊಂಡಾರೆಂಬ ಪರಿವೆಯೇ ಇಲ್ಲದು. ಅಷ್ಟರಲ್ಲಾಗಲೇ ನನಗೆ ಅವನ ಮೇಲೆ ಪ್ರೀತಿ ಹುಟ್ಟಿತ್ತೆ. ನನ್ನ ಪಿತಾಜಿನ ಅವನು ಅಷ್ಟೊಂದು ಮೆಚ್ಚಿದ್ದರಿಂದ ನನ್ನಲ್ಲಿದ್ದ ಸ್ನೇಹ ಕ್ಷಣಾರ್ಧದಲ್ಲಿ ಪ್ರೇಮವಾಗಿ ಪರಿವರ್ತಿತವಾಯಿತೆ. ಅಷ್ಟು ಜನರ ಎದುರಿಗೆ ಹತ್ತದ್ದು, ಅವನ ಕೈ ಹಿಡಿದುಕೊಂಡದ್ದು ಅವನಿಗೆ ಆಶ್ಚರ್ಯ, ಗಲಿಬಿಲಿ. ಅವನ ಕಣ್ಣುಗಳು ಜಲಮಯವಾದ ನನ್ನ ಕಣ್ಣುಗಳನ್ನು ಸಂಧಿಸಿದವು. ಅವನನ್ನ ಕಣ್ಣಿನ ನೀರಿನಿಂದ ಅಂಟಿಕೊಂಡಿದ್ದು. ಅವಿನಾಶ್, ನೀವು ಗ್ರೇಟ್ 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 ಅಂದಿರಲ್ಲ, ಅವ್ರು ನನ್ನ ತಂದೆ, ನಾನವರು ಮಗಳು ಎಂದು ಉಸುರಿದೆ. ಹೌದಾ? ಯಾಕೆ ಹೇಳಿಲ್ಲ ಇಷ್ಟು ದಿನ? ಆಮೇಲೆ ಹೇಳ್ತೀನಿ. ಲಂಚ್ ಟೈಮ್. ತಿಂದು ಮುಗಿಸಿದವರು ಬೇಗ ಬೇಗ ಜಾಗ ಖಾಲಿ ಮಾಡಿ ಅಂತ ಹೋಟೆಲ್ನವರು ನಿರೀಕ್ಷಿಸ್ತಾರೆ. ಕಾದು ನಿಂತಿರೋರಂತೂ ನಮ್ಮನ್ನೇ ನೋಡ್ತಿದ್ದಾರೆ. ಬೇಗ ಬೇಗ ಮುಗಿಸಿ ಹೊರಗೆ ಬಂದೆವು. ಕೇಳುವ ಉತ್ಕಟ ಕುತೂಹಲ ಅವನಿಗೆ, ಹೇಳುವ ಅದಮ್ಯ ಒತ್ತಡ ನನಗೆ. ನೀವು ಕೇಳಲಿಲ್ಲ, ನಾನು ಹೇಳಲಿಲ್ಲ. ನಾನು 6 ವರ್ಷದ ಹುಡುಗಿಯಾದಾಗ ಪಿತಾಜಿ ನನ್ನ ಒಬ್ಬಳು ಶಿಷ್ಯೆಯನ್ನು ಮದುವೆ ಮಾಡಿಕೊಂಡ್ರು. ಅವಳ ಜೊತೆಯೇ ಹೆಚ್ಚಾಗಿರ್ತಾರೆ. ತಾಯಿಗೆ ಅಸಮಾಧಾನ ಪೂರ್ತಿ ಹೋಗಿಲ್ಲ. ಕಲಾವಿದರು, ಗಂಡಸರು, ಏನೋ ಆಯಿತು, ಹೋಗಲಿ ಅನ್ನುವ ಸಮಾಧಾನವಿಲ್ಲ. ಪಿತಾಜಿಯ ಸ್ವಭಾವ ತುಂಬ ಉದಾರವಾದದ್ದು. ನಿಜವಾಗಿ ಪೂರ್ತಿ ಹೇಳದೆ ಅವರ ಪ್ರಕಾಶದಲ್ಲಿ ನನ್ನದೂ ಒಂದು ಪಾಲು ಸೇರಿಸಿಕೊಂಡು ಮಾತನಾಡಿದೆ. ಆರ್ಟಿಸ್ಟ್ ಅಲ್ವೇ, ಅದಕ್ಕೆ ನೀವು ನಾಚಿಕೆ ಪಟ್ಕೋಬಾರ್ದು ಅಂತ ಸಮಾಧಾನ ಹೇಳಿದ. ಅನಂತರ ಯಾಕೆ ನಿಮ್ಗೆ ಅಳು ಬಂತು ಎಂದ. ನನ್ನ ಪಿತಾಜಿಯ ಗಾಯನವನ್ನು ನೀವು ಅಷ್ಟೊಂದು ಮೆಚ್ಚಿಕೊಂಡ್ರಲ್ಲ ಅನ್ನೋ ಆತ್ಮೀಯತೆಗೆ. ಅವನು ನನ್ನ ಕೈ ಹಿಡಿದು ಹಿಸುಕಿದ. ಆಫೀಸ್ಗೆ ತಡವಾಗ್ತಿತ್ತು. ಇಬ್ಬರು ಬೇಗ ಬೇಗ ನಡೆದೆವು. ಮರುದಿನ ನಾವಿಬ್ಬರು ಪರಸ್ಪರ ನೋಡುವಾಗ ಇಬ್ಬರ ಕಣ್ಣುಗಳಲ್ಲೂ ನಾಚಿಕೆ, ತಡವರಿಕೆ. 12 ಗಂಟೆಯ ಹೊತ್ತಿಗೆ ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡುತ್ತಿದ್ದ ನನ್ನ ಹತ್ತಿರ ಬಂದು, ಲಂಚ್ ಬ್ರೇಕ್ನಲ್ಲಿ ನಿಮ್ಮ ಕೈಲಿ ತುಂಬ ಮಾತಾಡೋದಿದೆ, ಸಮುದ್ರದಷ್ಟು ಅಂದ ಸ್ಥಿಮಿತವಿಲ್ಲದ ಧ್ವನಿಯಲ್ಲಿ. ತಿರುಗಿ ನೋಡಿದರೆ ಅವನ ಕಣ್ಣುಗಳಲ್ಲಿ ಆರಾಧನೆ.
ಆ ದೃಷ್ಟಿಯಿಂದ ನನ್ನ ದೃಷ್ಟಿಯನ್ನು ಕೆಳಗಿಳಿಸೋಕೆ ನನಗೂ ಸಾಧ್ಯವಾಗಲಿಲ್ಲ. ಈ ಹಾಳು ಮುಂಬೈಯಲ್ಲಿ ಪ್ರೇಮಿಗಳು ಭಾವನೆಯನ್ನು ಉಸಿರಿಕೊಳ್ಳುವಂಥ ಪ್ರತ್ಯೇಕ ತಾಣವೆಲ್ಲಿದೆ? ಆಫೀಸ್ ಕಾರಿಡಾರ್ನ ಮೂಲೆಯಲ್ಲೇ ನಿಲ್ಲಿಸಿಕೊಂಡು ಹೋಗಿ ಬರುವವರಿಗೆ ಕೇಳಿಸಿದಷ್ಟು ಮೆಲ್ಲಗೆ ಹೇಳಿದ, ರಾತ್ರಿಯೆಲ್ಲ ಕನಸು. ಮೊನ್ನೆ ನಿಮ್ಮ ಪಿತಾಜಿ ಹಾಡಿದ ಮಾಲಾಕೌನ್ಸಿನ ಸಾಕಾರ ರೂಪ ಸಿಕ್ಕಿತು. ಆ ರಾಗವನ್ನು ನಾನು ಎಷ್ಟೋ ಫಿಲ್ಮ್ ಹಾಡುಗಳಲ್ಲಿ ಕೇಳಿದ್ದೀನಿ, ಹಾಡಿದ್ದೀನಿ. ಅದರ ಆರಾಧನೆಗಾಗಿ ಏನು ಬೇಕಾದರೂ ಕೊಡ್ತೀನಿ. ಸಿನಿಮಾದವರು ಅದರ ಕಿರಿ ರೂಪರೇಷೆ ಮಾತ್ರ ಬಳಸ್ತಾರೆ. ನಿಮ್ಮ ಪಿತಾಜಿ ಅದರ ಅನಂತ ಮಗ್ಗುಲುಗಳನ್ನು ತೋರಿಸಿದರು, ಸಾಗರದಂತೆ ವಿಸ್ತರಿಸಿದರು, ಸಮುದ್ರದ ಅಲೆಯಂತೆ ಉಬ್ಬರಿಸಿ ತೋರಿಸಿದರು. ನಿನ್ನೆ ಸಂಜೆಯಿಂದ ಮಾಲಾಕೌನ್ಸಿನ ಸಾಕಾರ ಸ್ವರೂಪ ಕಾಣತೊಡಗಿದೆ. ಬಕುಲ, ನೀವೇ ಮಾಲಾಕೌನ್ಸ್. ಇಷ್ಟು ದಿನ ಜೊತೆಯಲ್ಲಿದ್ದರೂ ಅದನ್ನು ಗುರುತಿಸದಿದ್ದ ದಡ್ಡ ನಾನು. ನಿಮಗೆ ಗೊತ್ತಲ್ವೇ ಅದರ ಚಲನ್? ತುಸು ಹಾಡಿ ತೋರಿಸ್ತೀರಾ? ಗಟ್ಟಿಯಾಗಿ ಬೇಡ, ಗುನುಗಿ ಸಾಕು. ನನಗೂ ಲಹರಿ ಬಂತು. ಮಗ ಮಧ ನಿಧ ಮಗ ಸ ಎಂದು ಪಕಡ್ ಹಿಡಿದು ನಿಸ ಗಮ ಧಮ ಗಮ ನಿಧಮ ಘಮ ಸಾ ನಿಧಮ ಘಮ ಸ್ವರಗಳನ್ನು ಜೋಡಿಸಿಕೊಂಡು ಗುನುಗುವಾಗ ಅವನ ಕಣ್ಣುಗಳಲ್ಲಿ ಅದೆಂಥ ತನ್ಮಯತೆ, ಅದೆಂಥ ಆರಾಧನೆ, ನುಡಿಯಲ್ಲಿ ವ್ಯಕ್ತಪಡಿಸಲಾರದಷ್ಟು ಸಮರ್ಪಣೆ. ನಾನು ನಿಲ್ಲಿಸಿ, ನನಗೆ ಗೊತ್ತಿರೋದೇ ಇಷ್ಟು ಎಂದಾಗ ಅವನು ಅತ್ತ ಇತ್ತ ತಿರುಗಿ ನೋಡಿ ಈ ಮೂಲೆಗೆ ಯಾರೂ ಬರುತ್ತಿಲ್ಲ ಅಂತ ಖಚಿತ ಮಾಡಿಕೊಂಡು ಬಾಗಿನ ತುಟಿಗೆ ಮುತ್ತು ನಿಟ್ಟು ಬಿಟ್ಟ. ನಾನು ಕರಗಿ ಕತ್ತು ಬಗ್ಗಿಸಿಕೊಂಡಾಗ ಐ ಲವ್ ಯು, ಯು ಆರ್ ಮೈನ್ ಎಂದು ನನ್ನ ಬಲಹಸ್ತ ಹಿಡಿದು ಬಿಗಿಯಾಗಿ ಹಿಸುಕಿದ. ಮರುದಿನ ಆ ಬಿಟ್ಟು ತುಮ್ ಎಂಬ ಪ್ರಯೋಗ ಆರಂಭಿಸಿ ಹೇಳಿದ, ಜ್ಞಾಪಿಸ್ಕೊಂಡ್ರೆ ನಿನಗೂ ನಿನ್ನ ಪಿತಾಜಿಯ ಮುಖಕ್ಕೆ ಹೋಲಿಕೆ ಸ್ಪಷ್ಟವಾಗಿದೆ, ಧ್ವನಿಯಲ್ಲಿ ಕೂಡ. ಸಂಗೀತವನ್ನು ಬಿಟ್ಟು ನೀನೇಕೆ ಈ ಸೆಕ್ರೆಟರಿ ಕೆಲಸಕ್ಕೆ ಬಂದೆ? ಸಂಗೀತ ಪ್ರಪಂಚಕ್ಕೆ ಆದ ಮಹಾನಷ್ಟ ನನಗೆ ಲಾಭ ಕೊಟ್ಟಿತ್ತು. ಇಲ್ಲದಿದ್ದರೆ ನಾವಿಬ್ಬರು ಸಂಧಿಸುವ ಸಂದರ್ಭವೇ ಬರ್ತಿರಲಿಲ್ಲ. ನನಗೂ ಸಂಗೀತದ ಮೇಲೆ ತುಂಬ ಪ್ರೀತಿ ಇದೆ. ಈ ಕೆಲಸ ಬಿಟ್ಟು ಅದಕ್ಕೆ ತೊಡಗಬೇಕು ಅನ್ನುವಷ್ಟು. ಆದರೆ ಈ ನೌಕರಿಯಲ್ಲಿ ನೀವು ಸಿಕ್ಕಿದ್ರಿ, ನಿಮಗಿಂತ ಬೇರೆ ಏನೂ ಬೇಡ, ಸಂಗೀತ ಕೂಡ ಎನ್ನುವಾಗ ನನ್ನ ಕಣ್ಣುಗಳು ಮಂಜಾಗಿ ಗಂಟಲು ದ್ರವಗೊಂಡು ಕೈ ತಾನಾಗಿಯೇ ಮುಂದೆ ಹೋಗಿ ಅವನ ಹಸ್ತವನ್ನು ಹಿಡಿದುಕೊಂಡಿತು. ಕಾರಿಡಾರ್ನಲ್ಲಿ ನಮ್ಮ ಆಫೀಸ್ನವರೇ ಯಾರಾದರೂ ಗಮನಿಸಬಹುದೆಂಬ ಪರಿವೆಯೂ ಇಲ್ಲದೆ, ಪಿತಾಜಿಗೂ ನಮಗೂ ಸಂಪರ್ಕವೇ ಇಲ್ಲವೆಂಬ ನಿಜವನ್ನು ಅವನಿಗೆ ಹೇಳಲೇ ಇಲ್ಲ. ಹೇಳಿದರೆ ದೂರವಾಗ್ತಾನೆ ಅನ್ನೋ ಭಯವೇ. ನಮ್ಮ ಪ್ರೀತಿಯೇ ಪಿತಾಜಿಯ ಸಂಗೀತ ಜಲದಲ್ಲಿ ಚಿಗುರಿರುವಾಗ ಆ ಜಲವನ್ನೇ ಹೊರಹರಿಸಿದರೆ ಬಳ್ಳಿಯು ಬಾಡಿ ಹೋಗುತ್ತದೆಂಬ ಎಚ್ಚರಿಕೆಯೇ. ತುಂಬ ಪ್ರೋಗ್ರಾಮ್ ಇರೋದು. ಒಂದು ದಿನ ಊರಲ್ಲಿದ್ದರೆ 15 ದಿನ ಇರಲ್ಲ ಅಂತ ಒಂದಿನ ಹೇಳಿದೆ. ನಮ್ಮನ್ನು ಪದೇ ಪದೇ ಭೇಟಿಯಾದರೆ ಎರಡನೇ ಹೆಂಡತಿ ನರಕ ಮಾಡ್ತಾಳೆ ಅನ್ನುವ ಒಂದು ಕಾರಣ ಅವರಿಗೆ ಅಂತ ಇನ್ನೊಂದು ದಿನ. ಎರಡನೇ ಮದುವೆ ಮಾಡಿಕೊಂಡವರಿಗೆ ಇಂಥದ್ದೆಲ್ಲ ಅಡಚಣೆ ಇದ್ದದ್ದೇ. ಅವರು ನಿನ್ನ ಕೈ ಹಿಡಿದು ನನ್ನ ಕೈಲಿಟ್ಟು ದಾರ ಎರೆದು ಬಿಟ್ಟರೆ ಸಾಕು ಅಂದ. ಅಗತ್ಯವಾಗಿ ಒಳಗೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ ಮಗಳು ಅಂದರೆ ಎಂದೆ. ಮನಸ್ಸು ಕಲ್ಪನೆಯ ಸುಖದಲ್ಲಿ ವಿಹರಿಸಿತು. ಅದಕ್ಕೂ ನಿಜಕ್ಕೂ ವ್ಯತ್ಯಾಸವನ್ನು ಗಟ್ಟಿ ಮಾಡಿಕೊಳ್ಳದೆ, ನಾನು ಕಾಲೇಜು ಓದುವಾಗ ಅವರ ತಾಯಿಗೆ ಕಾಣದಂತೆ ನನ್ನ ಕೈ ಖರ್ಚಿಗೆ ಮುಚ್ಚಿ ಮುಚ್ಚಿ ಹಣ ಕೊಡ್ತಿದ್ರು ಅಂತ ವರ್ಣಿಸಿದೆ. ಒಂದು ದಿನ ಜಾಯ್ಸ್ ಪಾರ್ಲರ್ಗೆ ಕರೆದೊಯ್ದು 5 ದೊಡ್ಡ ಲೋಟ ಐಸ್ ಕ್ರೀಮ್ ತಿನ್ನಿಸಿದ್ದರು ಅಂದೆ. ನನಗೆ ಸಂಗೀತ ಕಲಿಸಬೇಕೆಂತ ಅವರಿಗೂ ಆಸೆ ಇತ್ತು. ಆದರೆ ಕ್ರಮವಾಗಿ ನನ್ನನ್ನು ಕೂರಿಸಿಕೊಂಡು ಹೇಳಲು ಎರಡನೇ ಹೆಂಡತಿಯ ಮಾರಿತನ ಎಂದು ವಿವರಿಸಿದೆ. ಅವನ ತಂದೆ ತಾಯಿ ನಮ್ಮ ಚಾಳಿನ ಮನೆಗೆ ನೋಡಲು ಬಂದ ದಿನ ಕೂಡ ಪಿತಾಜಿಗೂ ನಮಗೂ ಸಂಪರ್ಕವಿಲ್ಲ ಅಂತ ಸುಳಿವು ಕೊಡಕೂಡದೆಂದು ಅಮ್ಮನಿಗೆ ಚೋಟುವಿಗೆ ತಾಕೀತು ಮಾಡಿ ನಡುವೆ ನಾನೇ ನಿಂತು ಅವರಿದ್ದಕ್ಕಿದ್ದಂತೆ ಭೋಪಾಲಿಗೆ ಹೋಗಬೇಕೆಂದು ಬಂತು ಎಂದೆ. ಯಾಕೆ ಈ ಸುಳ್ಳನ್ನು ಪೋಷಿಸಿಕೊಂಡು ಬಂದೆ ನಾನು ಎಂಬ ಆತ್ಮವಿಶ್ಲೇಷಣೆ ಮತ್ತೆ ಮತ್ತೆ ತೊಡಗಿತು. ಇಡೀ ಆಫೀಸ್ ಮೌನವಾಗಿತ್ತು. ಯಾರೂ ಗಟ್ಟಿಯಾಗಿ ಉಸಿರು ಕೂಡ ಆಡದೆ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿದ್ದರು. ಬೋರ್ಡ್ ಮೀಟಿಂಗ್ ನಡೀತಿದೆ. MD ಯಾವಾಗ ಬೇಕಾದರೂ ಮಾಹಿತಿ ಪತ್ರ ಬೇಕಂತ ಇಂಟರ್ಕಾಮ್ನಲ್ಲಿ ಕೇಳ್ತಾರೋ ಎಂದು ಎಲ್ಲರೂ ಎಚ್ಚರವಾಗಿದ್ದಾರೆ. ತಾನು ಟಿಫ್ನಿಸ್ ಕಾಕಾಗೆ ಒಂದು ಫೋನ್ ಮಾಡಬೇಕು. ವಾಸ್ತವವಾಗಿ ಅವರಿಗೂ ಪಿತಾಜಿಗೂ ಆದ ಮಾತಿನ ವಿವರ ತಿಳಿಯಬೇಕು ಎನ್ನಿಸ್ತು. ಬೋರ್ಡ್ ಮೀಟಿಂಗ್ ಆಗ್ತಿರುವಾಗ ಯಾರು ಹೊರಗೆ ಯಾರಿಗೂ ಫೋನ್ ಮಾಡಬಾರ್ದು ಅಂತ ನಿಯಮವಿಲ್ಲ. ಅಕಸ್ಮಾತ್ ಮಾಡಿದರೂ ಯಾರಿಗೆ ಗೊತ್ತಾಗುತ್ತೆ, ಇಂಟರ್ಕಾಮ್ ವ್ಯವಸ್ಥೆ ಬೇರೆ ಎಂದು ಗುಂಡಿಗಳನ್ನು ಹೊತ್ತತೊಡಗಿದಳು. ಅವರದೇ ಧ್ವನಿ, ಕಾಕಾ. ನಾನು ಬಕುಲ ತಗ್ಗಿಸಿದ, ಬೇರೆ ಯಾರಿಗೂ ಕೇಳಿಸದ ಧ್ವನಿಯಲ್ಲಿ ಕೇಳಿದಳು. ನಿನ್ನೆ ನೀವು ಬಂದಿದ್ರಂತೆ. ಪಿತಾಜಿ ವಾಸ್ತವವಾಗಿ ಏನೆಂದರು? ಅಮ್ಮನಿಗೆ ಕೋಪವಿದೆ. ನೀವಂದ ಮಾತನ್ನು ಶಾಂತವಾಗಿ ಅರ್ಥ ಮಾಡಿಕೊಂಡು ಅವಳು ನನಗೆ ಹೇಳಲಾರಳು. ನಾನೇ ಬಂದು ನಿಮ್ಮನ್ನು ನೋಡ್ತೀನಿ, ಪಿತಾಜಿ ಏನೆಂದ್ರು ಹೇಳಿ. ಮದುವೆ ಖರ್ಚಿಗೆ ಅಂತ 1 ಲಕ್ಷ ಸಾಲ ತಂದು ಅದನ್ನು ತಲುಪಿಸುವಂತ ನನ್ನನ್ನು ಕಳಿಸಿದ್ರು. ಬಕುಲ ಹಣ ಕೇಳಲಿಲ್ಲ. ಅವಳಿಗೆ ಬೇಕಾದದ್ದು ಮದುವೆಗೆ ನೀವು ಬಂದು ಆಶೀರ್ವಾದ ಮಾಡೋದು ಅಂದೆ. ಆಶೀರ್ವಾದ ಇದ್ದೇ ಇದೆ. ಮದುವೆ ಆದಮೇಲೆ ಅವಳ ಗಂಡನ್ನ ಕರ್ಕೊಂಡು ಬರೋ ಕೇಳಿ ಅಂದರು. ಅವರೇ ಮುಂದೆ ನಿಂತು ಲಗ್ನ ಪತ್ರಿಕೆ, ಲಗ್ನ ಎರಡನ್ನು ಯಾಕೆ ಮಾಡೋದಿಲ್ಲ? ನಾನು ಹಾಗೆ ಹೇಳಲಿ ಮಗಳೇ? ಅವ್ರನ್ನ ಪ್ರಶ್ನೆ ಕೇಳುವ ಸ್ಥಾನವಾಗಲಿ ಸಲಿಗೆಯಾಗಲಿ ನನಗಿಲ್ಲ. ನಾನೇ ಅವ್ರನ್ನ ಭೇಟಿ ಮಾಡಿ ಮುಖಾಮುಖಿಯಾಗಿ ಕೇಳಿದರೆ ಹೇಗೆ? ಇದಕ್ಕೆ ನಾನು ಹಾಗೆ ಉತ್ತರ ಹೇಳಲಿ? ನೀನು ಅಕಸ್ಮಾತ್ ಭೇಟಿ ಮಾಡಿದರೂ ಈ ವಿಷಯವಾಗಿ ನನ್ನ ಕೈಯಲ್ಲಿ ಸಮಾಲೋಚಿಸಿದೆ ಅಂತ ಅವರಿಗೆ ಹೇಳಬಾರ್ದು. ಯಾಕೆಂದರೆ ನಾನು ಆಶ್ರಿತ, ಅವರು ಆಶ್ರಯದಾತರು.
ಅವರಿಗೆ ಬೇಸರವಾಗುವ ಕೆಲಸ ನಾನು ಮಾಡಬಾರದು ಅಲ್ವೇ? ಅಂದರೆ ನಾನು ಅವ್ರನ್ನ ಭೇಟಿ ಮಾಡಿದರೆ ಅವರಿಗೆ ಬೇಸರವಾಗುತ್ತೀಯೇ? ಮಗಳೇ, ನೀನು ತುಂಬ ಜಾಣೆ. ನೀನು ನಿನ್ನ ತಂದೆನ ಭೇಟಿ ಮಾಡಿದರೆ ನಿನ್ನ ತಂದೆಗೆ ಬೇಸರವಾಗುತ್ತದೆಯೂ ಇಲ್ಲವೇ ಅನ್ನೋ ಉತ್ತರವನ್ನು ನಾನು ಹಾಗೆ ಹೇಳಲಿ? ನನಗೆ ಯಾವ ಯಜಮಾನಿಕೆ ಇದೆ? ಇದು ನೀನು ತೀರ್ಮಾನ ಮಾಡಬೇಕಾದ ಪ್ರಶ್ನೆ ಅಲ್ವೇ? ಕಾಕ, ನಿಮ್ಮನ್ನು ಮಾತಿಗೆ ಸಿಕ್ಕಿಸಬೇಕು ಅಂತ ನಾನು ಕೇಳಲಿಲ್ಲ. ನನಗೇನು ತೋಚ್ತಾ ಇಲ್ಲ. ಅಸಹಾಯಕ ಸ್ಥಿತಿಯಲ್ಲಿದ್ದೀನಿ. ಇದನ್ನು ಬೇರೆ ಯಾರ ಕೈಲೂ ಸಮಾಲೋಚಿಸುವಂತೆಯೂ ಇಲ್ಲ. ಮದುವೆ ಸಮಾರಂಭವನ್ನು ಸೇರೋಕ್ಕೆ ಪಿತಾಜಿಗೆ ಇಷ್ಟವಿಲ್ಲ, ಸೇರಿಸ್ಕೊಳ್ಳೋಕೆ ಮಾತಾಜಿಗೆ ಇಷ್ಟವಿಲ್ಲ. ಇವರು ಕೊಟ್ಟ ಹಣವನ್ನು ಅವರು ತಿರಸ್ಕರಿಸಿಯೂ ಆಗಿದೆ. ನಾನಾಗಲಿ ಈ ಸಂಗತಿಯನ್ನು ಪಿತಾಜಿಗೆ ಹೇಳಿ ಆಗಿದೆ. ಅವರಿಗೆ ಬೇಸರ ಆಗಿಯೇ ಆಗಿರುತ್ತೆ. ಮಧ್ಯೆ ನೀನ್ಯಾಕೆ ಇಷ್ಟು ಹಠ ಮಾಡ್ತೀಯಾ? ಇಷ್ಟು ವರ್ಷ ತಾಯಿಯ ಪೋಷಣೆ ಪಾಲನೆಯಲ್ಲಿ ಬೆಳೆದೆ. ಈಗ ನಿನ್ನ ಕಾಲ ಮೇಲೆ ನೀನು ನಿಂತಿದ್ದೀಯಾ. ನಿನ್ನ ಮದುವೆ ನೀನು ನಿಶ್ಚಯ ಮಾಡಿಕೊಂಡಿದ್ದೀಯಾ. ಮದುವೆ ಆದಮೇಲೆ ನೀನು ಹೋಗಿ ದರ್ಶನ ಮಾಡಿದರೆ ಪಿತಾಜಿ ಆಶೀರ್ವಾದ ಮಾಡಿಯೇ ಮಾಡ್ತಾರೆ. ಅವರ ಸ್ವಭಾವತಃ ಉದಾರಿಗಳು. ನೀನು ಅವರಿಗೆ ನಮಸ್ಕಾರ ಮಾಡಿದಾಗ ನಿನ್ನಮ್ಮ ತಿರಸ್ಕರಿಸಿದ 1,00,000 ನಿನಗೆ ಕೊಟ್ಟು ಸಂಸಾರ ಹೂಡೋಕೆ ಖರ್ಚು ಮಾಡು ಅಂದರು ಅನ್ನಬಹುದು. ಅವಳ ಮದುವೆಗೆ ಅಂತ ತೆಗೆದಿಟ್ಟ ಹಣವನ್ನು ಅವಳಿಗೆ ಆಶೀರ್ವಾದ ಮಾಡಿಕೊಟ್ರೆ ಚಂದ ಅಂತ ನಾನು ಕೂಡ ಒಂದು ಸಲಹೆ ಹೇಳ್ಬೋದು. ಅವಳಿಗೆ ಮುಂದೆ ಮಾತು ತಿಳಿಯಲಿಲ್ಲ. ಇನ್ನು ಏನಾದರೂ ಕೇಳಿದರೆ ಅದು ಕಾಕನ ಮೇಲೆ ಅತಿ ಭಾರದ ಹೊರೆ ಹಾಕಿದಂತಾಗಬಹುದು. ಅವರು ಹಾಗೆ ತಿಳಿಯಬಹುದು. ಇಷ್ಟು ಮಾಡಿರೋದೇ ಹೆಚ್ಚು ಅನ್ನಿಸಿತು. ಆಫೀಸ್ನಲ್ಲಿ ಎಲ್ಲರೂ ನಿಶಬ್ದವಾಗಿರುವಾಗ ತಾನು ಎಷ್ಟು ತಗ್ಗಿದ ಧ್ವನಿಯಲ್ಲಿ ಮಾತನಾಡಿದರೂ ಬೇರೆಯವರಿಗೆ ಕೇಳಿರುತ್ತೆ ಎಂಬ ಆತಂಕವೂ ಆಯಿತು. ಕಾಕ, ನಿಮಗೆ ತುಂಬ ಕೃತಜ್ಞಳಾಗಿದ್ದೀನಿ. ಕಷ್ಟ ಕೊಟ್ಟದ್ದಕ್ಕೆ ಕ್ಷಮಿಸಿ. ಈ ವಿಷಯದಲ್ಲಿ ನಿಮ್ಮನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ. ನನ್ನ ಬಾಸ್ ಕರೀತಿದ್ದಾರೆ, ಬಾಯ್ ಬಾಯ್ ಎಂದು ಸಂಭಾಷಣೆ ಮುಗಿಸಿದಳು. ಸಂಜೆ ಅವಿನಾಶ್ ಸಿಕ್ಕುವುದು ಸಾಧ್ಯವಿಲ್ಲವೆಂದು ಅವಳಿಗೆ ಮೊದಲೇ ಗೊತ್ತಿತ್ತು. 6 ಬೋರ್ಡ್ ಮೆಂಬರ್ಗಳೆಲ್ಲ ಕಾರು ಹತ್ತಿ ಶರಾಟನಿಗೆ ಹೋದ ತಕ್ಷಣ ಆಫೀಸ್ನಲ್ಲಿ ಕಾದು ಕುಳಿತಿದ್ದ ಎಲ್ಲರೂ ಬಸ್ಸು ರೈಲುಗಳನ್ನು ಹಿಡಿಯಲು ಓಡಿದರು. ಬಕುಲಳಿಗೆ ಆ ರಾತ್ರಿಯೂ ನಿದ್ದೆ ಬರಲಿಲ್ಲ. 1,00,000 ಕಳಿಸಿದ್ದು ಮದುವೆಯಲ್ಲಿ ಭಾಗವಹಿಸದಿರುವ ಪರ್ಯಾಯವಾಗಿ ಎಂಬ ಅರ್ಥ ಟಿಪ್ಪಿಸ್ ಕಾಕರ ಮಾತಿನಲ್ಲಿದೆ. ಅದನ್ನು ಅಮ್ಮ ತಿರಸ್ಕರಿಸಿದುದು ಆತ್ಮಗೌರವಯುತವಾಗಿಯೇ ಇದೆ ಎನ್ನಿಸತೊಡಗಿತು. ಹೊರಗೆ ಸೋಫಾದ ಮೇಲೆ ಮಲಗಿರುವ ಚೋಟು ಅಮ್ಮನ ಕೈಲಿ ವಾದ ಮಾಡುತ್ತಲೇ ಇದ್ದಾನೆ. ಹೇಗೂ ಕೊಟ್ಟರು. ಅವಳು ಮದುವೆಗೆ ಬಲಿಸೋಕೆ ನಿನಗಿಷ್ಟವಿರಲಿಲ್ಲ, ನನಗೆ ಕೊಟ್ಬಿಡ್ಬೇಕಾಗಿತ್ತು. ಇದೆಲ್ಲ ನಿಮ್ಮ ಮಗನಿಗೆ ಕೊಟ್ಟಿದ್ದೀನಿ ಅಂತ ಹೇಳಿ ಕಳಿಸಿದ್ರು ಅದೇ ಅರ್ಥ ಬರ್ತಿತ್ತು. ನಾನು ಮುಂದೆ ಬರೋದು ನಿನಗೆ ಬೇಕಿದ್ರೆ ತಾನೆ. ಅಳಿಯ ಅಲ್ಲ, ಮಗಳ ಗಂಡ ಅನ್ನೋ ಹಾಗಿದೆ ನಿನ್ನ ಮಾತು. ತಾಯಿಯ ಮರ್ಯಾದೆ ಕಾಪಾಡುವ ಬುದ್ಧಿ ಇದ್ದಿದ್ರೆ ನೀನು ಮತ್ತೆ ಈ ಮಾತು ಆಡ್ತಿರ್ಲಿಲ್ಲ. ನಾಚಿಕೆ ಇಲ್ದೋನೆ. ಅಮ್ಮ ಕಿರ್ಚಾಡುತ್ತಿದ್ದಾಳೆ. ಅಮ್ಮ ಮಾಡಿದ್ದು ಅವಳ ದೃಷ್ಟಿಯಿಂದ ಸರಿಯಾಗಿಯೇ ಇದೆ. ಮದುವೆಗೆ ಬರದಿದ್ದ ಮೇಲೆ ಅವರ ಹಣ ಯಾಕೆ ಎಂದು ತನಗೂ ಅನ್ನಿಸತೊಡಗಿದೆ. ಆದರೆ ಅವಿನಾಶನಿಗೆ ಯಾವ ರೀತಿ ಹೇಳೋದು? ಅವರು ಸದ್ಯ 2 ತಿಂಗಳು ಊರಿನಲ್ಲಿ ಇರೋದಿಲ್ಲ. ಆದ್ದರಿಂದ ಮದುವೆಗೆ ಬರೋದಿಲ್ಲ ಅಂದರೆ ಹೇಗೆ? ನಮ್ಮ ಪಾಡಿಗೆ ನಾವು ಲಗ್ನ ಪತ್ರಿಕೆಯನ್ನು ಶ್ರೀಮತಿ ರಾಮ್ಕುಮಾರಿ ಲಾಲ್ ಮತ್ತು ಪಂಡಿತ್ ಮೋಹನ್ ಲಾಲ್ ಅನ್ನುವ ಹೆಸರಿನಲ್ಲಿ ಅಚ್ಚು ಮಾಡಿಬಿಡೋದು. ಆದರೆ ಲಗ್ನ ಪತ್ರಿಕೆಯ ಶಾಸ್ತ್ರದ ದಿನವಾದರೂ ಅವರು ಉಪಸ್ಥಿತರಿರಬೇಕಲ್ಲ. ಯೋಚಿಸಿ ತಲೆ ಕೆಟ್ಟು ಹೋಯಿತು. ಇವತ್ತಾದರೂ ನಿದ್ದೆ ಮಾಡದಿದ್ದರೆ ನಾಳೆ ಆಫೀಸ್ನಲ್ಲಿ ಕೂರೋಕ್ಕೆ ಸಾಧ್ಯವಿಲ್ಲ. ಬೋರ್ಡ್ ಮೀಟಿಂಗ್ ಆದ ಮರುದಿನ ಬಾಸ್ ಸಖತ್ ಡಿಕ್ಟೇಷನ್ ಕೊಡ್ತಾರೆ. ಅವ್ರು ಹೇಳೋ ವೇಗದಲ್ಲಿ ಒಂದು ತಪ್ಪಿಲ್ಲದಂತೆ ತಗೊಂಡು ವಾಕ್ಯರಚನೆ ತಿದ್ದಿ ಪ್ರಿಂಟೌಟ್ ಕೊಡಬೇಕು ಎಂಬ ನೆನಪಾದಾಗ ತಾನೀಗ ನಿದ್ದೆ ಮಾಡಲೇಬೇಕಾದ ಹಠ ಹುಟ್ಟಿತು. ನಿಷ್ಕ್ರಿಯ ಸ್ಥಿತಿಗೆ ತಂದುಕೊಳ್ಳಲು ಎಷ್ಟು ಪ್ರಯತ್ನಿಸಿದರೂ ಮನಸ್ಸು ಲಂಗು ಲಗಾಮಿಲ್ಲದೆ ಸಿಕ್ಕಿದ ದಾರಿಯಲ್ಲಿ ಹೊಸ ಗೊಂದುಗಳನ್ನು ಸೃಷ್ಟಿಸಿಕೊಂಡು ನುಗ್ಗುತ್ತಿದೆ. ದೊಡ್ಡ ಎಕ್ಸಿಕ್ಯೂಟಿವ್ ರಾತ್ರಿ ನಿದ್ರೆ ಮಾತ್ರ ನುಂಗೋದು ಇದಕ್ಕೆ ಇರಬಹುದು. ನಾನಾದರೂ ಒಂದನ್ನು, ನನಗದ್ರ ಹೆಸರು ಗೊತ್ತಿಲ್ಲ, ಒಂದು ದಿನವೂ ನುಂಗಿಲ್ಲ. ಮನೆಯಲ್ಲಿ ಇಟ್ಟಿರಬೇಕು, ತಗೊಳ್ಬಾರ್ದು. ತೀರ ಇಂಥ ಸಂದರ್ಭ ಬಂದಾಗ ಅಪೂರ್ವಕ್ಕೊಂದು ಎಂಬ ಮಧ್ಯಮ ಮಾರ್ಗ ಹೊಳೆಯಿತು. ಇವತ್ತು ರಾತ್ರಿ ಕಳೆಯಲ್ಲಿ ನೋಡೋಣ ಎಂದು ಕಣ್ಣು ಮುಚ್ಚಿ ಕೈ ಕಾಲು ಮಂಡಲಗಳನ್ನೆಲ್ಲ ಸ್ಥಗಿತ ಸ್ಥಿತಿಗೆ ತಂದುಕೊಂಡಳು. ಇನ್ನೇನು ನಿದ್ರೆ ಬಂದೇ ಬಿಟ್ಟಿತು ಎಂದು ಭಾವಿಸಿದಳು. ಎಷ್ಟೋ ಹೊತ್ತು ಕಳೆದಂತಾಯಿತು, ಆದರೂ ಅದರ ಸುಳಿವಿಲ್ಲ. ಥುತ್ ಎಂದು ಕೋಪ ಬಂದು ಕಾಲುಗಳನ್ನು ಜಾಡಿಸಿ ಮಗ್ಗಲು ಬದಲಿಸಿದಳು. ಬಹಳ ಹೊತ್ತಿನ ಮೇಲೆ ಒಂದು ದಾರಿ ಹೊಳೆಯಿತು. ಯಾರನ್ನು ನಂಬಿ ಪ್ರಯೋಜನವಿಲ್ಲ. ಅಪ್ಪ ಅನ್ನಿಸಿಕೊಂಡವರಿಗೆ ಮಗಳ ಅಸ್ತಿತ್ವದ ಅರಿವೇ ಇದ್ದಂತಿಲ್ಲ. ತಾಯಿಗೆ ಸೂಕ್ಷ್ಮಗಳು ಅರ್ಥವಾಗಲ್ಲ. ತಮ್ಮ ಮೊದಲಿನಿಂದಲೂ ಅಡ್ಡಾತಿಡ್ಡ. ನೌಕರಿ ಬೇಕೆಂದರೆ ಇಂಜಿನಿಯರಿಂಗ್ ಅಥವಾ BCom ಜೊತೆಗೆ ಕಂಪ್ಯೂಟರ್, ಬೇರೆ ಯಾವುದೂ ಪ್ರಯೋಜನವಿಲ್ಲ ಅಂತ ಗೋರೆ ಸಾಹೇಬರ ಮನೆಗೆ ಕರೆಸಿ ಹೇಳಿದರೂ ಕೇಳಲಿಲ್ಲ. ಒಂದು ಡಿಗ್ರಿನೂ ಮಾಡಲಿಲ್ಲ. ಇವನಿಗೆ ಇನ್ನೆಂಥ ದೊಡ್ಡ ನೌಕರಿ ಕೊಡಿಸಿಯಾರು? ಇರೋ ನೌಕರಿನ ಮನಸ್ಸಿಟ್ಟು ಮಾಡದೆ ಸ್ವಂತ ಬಿಸ್ನೆಸ್ ಮಾಡ್ತಾನಂತೆ. ಇಂಥವನಿಗೆ ಅಕ್ಕನ ಮನಸ್ಸಿನ ಸೂಕ್ಷ್ಮಗಳು ಏನು ಅರ್ಥವಾದವು? ನನ್ನ ಅವಿನಾಶನೇ ಸರಿ. ಅವನ ಎದೆಯಲ್ಲಿ ಮುಖವಿಟ್ಟು ನನ್ನ ರಾಜ. ನಿಜ ಹೇಳೋಕೆ ನಾಚಿಕೆಯಾಗಿ ನಾನು ನಿನಗೆ ಕಲ್ಪನೆಗಳನ್ನು ಹೇಳಿಕೊಂಡು ಬಂದೆ. ಪಿತಾಜಿಗೂ ನಮಗೂ ಯಾವ ಸಂಪರ್ಕವೂ ಇಲ್ಲ. 19 ವರ್ಷವಾಯಿತು. ಈಗ ನಾನೇ ಹೇಳಿ ಕಳಿಸಿದ್ದೆ. ಲಗ್ನ ಪತ್ರಿಕೆಗೆ ಕನ್ಯಾದಾನಕ್ಕೆ ಬರೋಕೆ ಅವರಿಗೆ ನಾಚಿಕೆ ಇರಬಹುದು. 1,00,000 ಹಣ ಕಳಿಸಿದ್ರು. ಅಮ್ಮ ತಿರಸ್ಕರಿಸಿ ವಾಪಸ್ ಮಾಡಿದರು. ಮದುವೆ ಆದ ಮೇಲೆ ಗಂಡನ ಸಂಗಡ ಬರಲಿ, ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರ ಎರಡನೇ ಹೆಂಡತಿಯ ಜೊತೆಯಲ್ಲೂ ಇಲ್ಲ. ಬಾಂದ್ರಾದಲ್ಲಿ ತಮ್ಮ ಸಂಗೀತ ಶಾಲೆಯ ಪಕ್ಕದಲ್ಲಿ
ಇನ್ನೊಂದು ಫ್ಲ್ಯಾಟ್ನಲ್ಲಿ ಇರ್ತಾರೆ. ಎಲ್ಲ ನಿನಗೆ ಮೊದಲೇ ಗೊತ್ತಿರಲಿ ಅಂತ ಹೇಳ್ತಿದ್ದೀನಿ. ತಪ್ಪು ಕಲ್ಪನೆ, ತಪ್ಪು ನಿರೀಕ್ಷೆ ನಿನಗಿರೋದು ಬೇಡ. ನಿನ್ನ ಜೊತೆ ಸಂಸಾರ ಮಾಡೋಳು ನಾನು. ನನ್ನನ್ನು ನೋಡು, ನನ್ನ ಮಾತನ್ನು ನಂಬು. ಅವನ ಎದೆಯಲ್ಲಿ ಮುಖವಿಟ್ಟು ಎಂದುಕೊಳ್ಳುವಾಗ ಕಣ್ಣುಗಳು ತುಂಬಿಕೊಂಡವು. ಅವನ ಎದೆಯಲ್ಲಿ ಕಣ್ಣೀರಿನಿಂದ ನೆನೆಸಿ ಹೇಳ್ತೀನಿ. ಕರಗ್ತಾನೆ, ಅರ್ಥ ಮಾಡ್ಕೋತಾನೆ. ನನ್ನ ಅವಿನಾಶ ಅರ್ಥ ಮಾಡಿಕೊಂಡ್ರೆ ಯಾರ ಹೆಸರು ಬೇಡ, ಯಾರ ಆಶೀರ್ವಾದವೂ ಬೇಡ ಎಂಬ ನೆಮ್ಮದಿ ಕಂಡಿತು. ಅದೇ ದಾರಿ, ಅದೇ ವಿವೇಕ ಎನ್ನಿಸಿತು. ಈ ಸಾಯಂಕಾಲವೇ ಹೇಳಬೇಕು ಎಂದು ನಿಶ್ಚಯಿಸಿದಾಗ ಈ ಹಾಳು ಮುಂಬೈಯಲ್ಲಿ ಎದೆಯ ಮೇಲೆ ಮುಖಬಿಟ್ಟು ಮಾತನಾಡಬಹುದಾದ ಏಕಾಂತ ಸ್ಥಾನವೇ ಇಲ್ಲ. ಯಾವ ಸಮುದ್ರದ ದಡಕ್ಕೆ ಹೋದರೂ ಜನ ಜನ ಜನ. ನಮ್ಮಂಥ ಪ್ರೇಮಿಗಳು ಪೊಲೀಸರು ಏಕಾಂತ ಹುಡುಕಿಕೊಂಡೇ ಅಲ್ವೇ. ಆಫೀಸ್ನಲ್ಲಿ ಸ್ಪೆಷಲ್ ಡ್ಯೂಟಿ ಇದೆ ಅಂತ ಅಮ್ಮನಿಗೆ ಹೇಳಿ ಭಾನುವಾರ ಬೆಳಿಗ್ಗೆ ಬೇಗ ಎದ್ದು ದಾದರ್ ವೇಸ್ಟ್ನಲ್ಲಿ ಸುಟ್ಕೇಸ್ ಹಿಡಿದು ಕಾಯ್ತಿದ್ದ ಅವನನ್ನು ಸಂಧಿಸಿ ಹೋಟೆಲ್ನಲ್ಲಿ ರೂಮ್ ಹಿಡಿದು ಸಂಜೆ ತನಕ ಇದ್ದು, ಹೆದರಬೇಡ ಬಕುಲ, ಎಲ್ಲ ಪ್ರೇಮಿಗಳು ಮಾಡೋದೇ ಹೀಗೆ ಎಂಬ ಅವನ ಒತ್ತಾಸೆ. ನನಗೂ ಆಶೆ, ಜೊತೆಗೆ ಭಯ. ಒಟ್ಟು 4. ಪ್ರತಿ ಸಲವೂ ಹೋಟೆಲ್ನ ಕೋಣೆಯನ್ನು ಪ್ರವೇಶಿಸುವ ತನಕ, ಸಂಜೆ ಹೊರಬಂದು ಬೀದಿಯ ಜನಜಂಗುಳಿಯಲ್ಲಿ ಮಾಯವಾಗುವ ತನಕ ಡಬಗುಟ್ಟುತ್ತಾ ಎದೆ. ನನ್ನ ರಾಜ, ಇನ್ಮೇಲೆ ಈ ಕಳ್ಳ ಸಾಹಸ ಬೇಡ. ನನಗೆ ಹಿಂಸೆ ಆಗುತ್ತೆ, ಮದುವೆ ಆಗಿಬಿಡೋಣ. ರಾತ್ರಿ ಜೊತೆಯಲ್ಲೆಲ್ಲ ಇದ್ದು ಬೆಳಿಗ್ಗೆ ಜೊತೆಯಲ್ಲಿ ಆಫೀಸ್ಗೆ ಬಂದು ಸಂಜೆ ಜೊತೆಯಲ್ಲಿ ಹಿಂತಿರುಗ್ತೀವಲ್ವ. ಅವನು ಒಪ್ಕೊಂಡ. ಇವತ್ತು ಜುಹು ಬೀಚಿಗೆ ಹೋಗೋಣ. ನಿನ್ನೆದೆಯಲ್ಲಿ ಮುಖ ಬಿಡದೆ ಮಾತಾಡೋಕ್ಕೆ ನನಗೆ ಸಾಧ್ಯವಿಲ್ಲ. ಲೋಕಲ್ ಟ್ರೈನ್ ಸ್ಟೇಷನ್ ಮೂಲೆಯಲ್ಲಿ ನಿಂತು ಹೇಳುವ ವಿಷಯವಲ್ಲ ಅನ್ಬೇಕು ಅಂದ್ಕೊಂಡ್ಳು. ಬಕುಲಳ ಮಾತನ್ನು ಅವಿನಾಶ್ ತಕ್ಷಣ ಒಪ್ಪಿಕೊಂಡ. ಹುಡುಗಿ ನನಗೆ ಗೊತ್ತಿರುವವಳು, ನನ್ನ ಸಹೋದ್ಯೋಗಿನಿ. ನಾನು ಅವಳನ್ನು ಪ್ರೀತಿಸ್ತೀನಿ, ಅವಳು ನನ್ನನ್ನು ಪ್ರೀತಿಸ್ತಾಳೆ. ಇದಕ್ಕಿಂತ ಇನ್ನೇನು ಬೇಕು? ಅವಳ ತಂದೆ ಲಗ್ನ ಪತ್ರಿಕೆ ಮಾಡಿಕೊಡಲಿ ಬಿಡಲಿ, ಕನ್ಯಾದಾನ ಅವರು ಮಾಡಲಿ ಅಥವಾ ತಾಯಿ ಮಾಡಲಿ, ಇವೆಲ್ಲ ಶಾಸ್ತ್ರ ಅರ್ಧ ಗಂಟೆದು. ಜೀವನವಿಡೀ ಜೊತೆಯಲ್ಲಿ ಬಾಳ್ವೆ ಮಾಡೋಳು ಒಪ್ಪಿಗೆಯಾಗಿರುವಾಗ ಇನ್ನೇನು ಬೇಕು ಅಂದುಕೊಂಡ. ಆದರೆ ಅವನ ತಂದೆ ಅಷ್ಟು ಬೇಗ ಸಮ್ಮತಿಸಲಿಲ್ಲ. ತಂದೆಯೇ ಮುಂದೆ ನಿಂತು ಲಗ್ನ ಪತ್ರಿಕೆ ಕನ್ಯಾದಾನ ಮಾಡ್ತಾರೆ ಅಂತ ಮೊದಲು ಹೇಳಿದ್ಲು, ಈಗ ಹೀಗಂತಾಳೆ. ಸ್ವಲ್ಪ ಹಿಂದೆ ಮುಂದೆ ವಿಚಾರಿಸದೆ ಸಿಕ್ಕಿ ಹಾಕ್ಕೊಳ್ಳೋದು ವಿವೇಕವಲ್ಲ ಎಂದು ಬಿಗಿ ಹಿಡಿದರು. ತಾಯಿಯಂತೂ ಹುಡುಗಿ ನಿನ್ನ ಸಮಧ್ಯೆ ನೌಕರಿಲಿದ್ದಾಳೆ, ಪಗಾರ ತರ್ತಾಳೆ ಅನ್ನೋದು ಬಿಟ್ಟರೆ ಮನೆತನದ ಘನಂದಾರಿ ಏನೂ ಇಲ್ಲ. ಚಾಳಿನಲ್ಲಿ ವಾಸ, 30 ವರ್ಷ ಕೂಡ ಆಗಿದೆ. ಹೆಣ್ಣಿಗೆ 30 ವರ್ಷ ಅಂದರೆ ಮುದಿ ತಿಳ್ಕ. ನಿನಗೆ ಹೆಣ್ಣು ಕೊಡುವ ಯಾರೂ ದಿಕ್ಕಿಲ್ವೇ ಎಂದರು. ಅವರಿಗೂ ಈ ಸಂಬಂಧದಲ್ಲಿ ಹೆಚ್ಚು ಉತ್ಸಾಹವಿರಲಿಲ್ಲ. ಈ ಹುಡುಗಿಯ ಕುಟುಂಬಕ್ಕೂ ಪಂಡಿತ ಮೋಹನ್ಲಾಲ್ರಿಗೂ ಸಂಬಂಧ ಹೇಗಿದೆ, ಯಾಕೆ ಆಗಿದೆ ಅನ್ನೋದು ವಿಚಾರಿಸೋದು ಕಷ್ಟವೇ. ಎಲ್ಲ ಮುಂಬೈಯಲ್ಲೇ ಇರುವಾಗ ನೀನು ಇದೇ ಶಹರದಲ್ಲಿ ಇದೆಯಾ? ತಂದೆ ಮತ್ತೆ ಹೇಳಿದರು. ತಾಯಿಯ ಅಸಮ್ಮತಿ ಅವಿನಾಶನಿಗೆ ಎಂದೂ ಒಪ್ಪಿಗೆಯಾಗಿರಲಿಲ್ಲ. ಆದರೆ ತಂದೆಯ ಮಾತಿಗೆ ಅವನು ಒಂದು ದಿನವೂ ಎದುರು ಹೇಳಿದವನಲ್ಲ. ಅವರು ಕೂಡ ಲೋಕಾನುಭವದ ದೂರಾಲೋಚನೆಗಳನ್ನು ಅನ್ವಯಿಸದೆ ಯಾವುದನ್ನು ಮಾತನಾಡುತ್ತಿರಲಿಲ್ಲ. ನಾನು ವಿಚಾರಿಸಲೇ ಅಥವಾ ನೀನೇ ವಿಚಾರಿಸ್ತೀಯಾ ಎಂದು ಕೇಳಿದರು. ಸಂಗೀತ, ಕಲೆ ಮೊದಲಾದ ವಲಯಗಳಲ್ಲಿ ತಂದೆಗೆ ತಿಳುವಳಿಕೆ ಕಡಿಮೆ ಎಂದು ಗೊತ್ತಿದ್ದ ಮಗ ನಾನೇ ವಿಚಾರಿಸ್ತೀನಿ ಎಂದ. ಒಂದು ದಿನ ನಂತರ ನನ್ನ ಒಳ್ಳೆಯದಕ್ಕೆ ಹೇಳ್ತಿದ್ದಾರೆ, ನಿಜವಾಗಿಯೂ ಪತ್ತೆ ಮಾಡಬೇಕು ಎನ್ನಿಸ್ತು. ಹೇಗೆ ಎಂಬುದನ್ನು ಒಂದು ದಿನವೆಲ್ಲ ಆಲೋಚಿಸಿದ. ಯಾವುದಾದ್ರೂ ಖಾಸಗಿ ಪತ್ತೆದಾರಿ ಸಂಸ್ಥೆ ಕೇಳಲೇ ಅನ್ನುವ ಆಲೋಚನೆ ಬಂತು. ವಿಪರೀತ ಹಣ ಎಳಿತಾರೆ ಎಂಬ ಅಡ್ಡಿ ಕಾಣಿಸ್ತು. ಇನ್ನೊಂದು ದಿನ ಹೊತ್ತಿಗೆ ದಾರಿ ಕೊಳೆಯಿತು. ನಾನು ಮೋಹನ್ ಮೆಲೋಡಿಸ್ ಕ್ಯಾಸೆಟ್ನ ಕೊಂಡ ಅಂಗಡಿಯ ಕಪಾಡಿಯ ಎಂಬ ಇವನ ಪರಿಚಯಸ್ಥ. 7-8 ವರ್ಷಗಳಿಂದ ಇವನು ಅವನ ಹತ್ತಿರವೇ ಕ್ಯಾಸೆಟ್ ಕೊಳ್ಳುವುದು. ಇವನಿಗೆ ಅವನ ಬೆಲೆಯಲ್ಲಿ ರಿಯಾಯಿತಿಯನ್ನು ಕೊಡ್ತಾನೆ. ಆ ಸಂಜೆ ಬಕುಲಾಳಿಂದ ಬೀಳ್ಕೊಟ್ಟು ಇವನು ಸೀದಾ ಸಾನೆ ಗುರೂಜಿ ಮಾರ್ಗದಲ್ಲಿ ಮಹಡಿಯ ಮೇಲಿರೋ ಮೆಲೋಡಿ ಹೌಸ್ಗೆ ಹೋದ. ಅವನೊಂದಿಗೆ ಗಪ್ಪ ಆರಂಭಿಸಿ ಮಾತನ್ನು ಅತ್ತ ಇತ್ತ ತಿರುಗಿಸಿದಾಗ ಮೋಹನ್ ಮೆಲೋಡಿಸ್ ಹೆಂಡತಿ ಚಂಪಾಲಾಲಳೆ ಎಂಬ ಮಾಹಿತಿ ಸಿಕ್ಕಿತು. ಅವರ ಮನೆ ಇರುವುದು ಕುರ್ಲಾದಲ್ಲಿ ಎಂಬುದರ ಜೊತೆ ವಿಳಾಸ, ಫೋನ್ ನಂಬರ್ಗಳು ಸಿಕ್ಕವು. ಪಂಡಿತ್ಜಿಗೆ 2 ಹೆಂಡ್ತಿರು ಅಂತಾರೆ, ನಿಜವಾ ಎಂದು ಇವನು ಗಪ್ಪವನ್ನು ಮುಂದುವರಿಸಿದ. ಕೃಷ್ಣ ಭಗವಾನಿಗೆ ಎಷ್ಟು ಜನ ಹೆಂಡಿತರು ಅನ್ನೋ ಆಗಿದೆ ನಿಮ್ಮ ಪ್ರಶ್ನೆ. ಅವರು ಕಲಾವಿದರು. ನನಗೆ ಗೊತ್ತಿರೋ ಮಟ್ಟಿಗೆ ಅಫಿಷಿಯಲ್ ವೈಫ್ ಅಂದರೆ ಚಂಪಾಬಾಯಿ. ಬಹಳ ಒಳ್ಳೆಯ ಹೆಂಗಸು. ನೇರವಾದ ವ್ಯವಹಾರ, ನಸೆ ಇಲ್ಲ, ಚೌಕಾಶಿ ಇಲ್ಲ. ಇಷ್ಟು ಪದಾರ್ಥ ಕೊಂಡ್ರೆ ಇಷ್ಟು ಕಮಿಷನ್ ಅನ್ನೋ ನೇರ ಲೆಕ್ಕಾಚಾರ. ನಾನೊಬ್ಬನೇ ಈ ಮೋಹನ್ ಮೆಲೋಡಿಸ್ ಎಂಬ ಕ್ಯಾಸೆಟ್ ಎಷ್ಟು ಮಾರಿದ್ದೀನಿ ಗೊತ್ತಾ? 35,000 ರೂಪಾಯಿ ಬೆಲೆದು. ಫೋನ್ ಮಾಡಿದರೆ ಸಾಕು, 2 ಗಂಟೆಯಲ್ಲಿ ಮಾಲು ಡೆಲಿವರಿ ಮಾಡಿಸ್ತಾಳೆ. ಎಫಿಷಿಯೆಂಟ್ ಅಂದರೆ ಎಫಿಷಿಯೆಂಟ್. ಮುಂಬೈಯಲ್ಲಿ ಬೇರೆ ಯಾವ ಕಂಪನಿಯೂ ಇಷ್ಟು ಚುರುಕಾಗಿ ಕೆಲಸ ಮಾಡೋಲ್ಲ. HMEನೂ ಇಲ್ಲ, ಲಿರಿಕ್ ಹೌಸು ಇಲ್ಲ. ಮಾರ್ಕೆಟಿಂಗ್ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ಅವಿನಾಶ್ಗೆ ಫೋನ್ ಮಾಡಿದ 2 ಗಂಟೆಯಲ್ಲಿ ಸರಕು ತಲುಪಿಸುವ ಈ ಮಹಿಳೆಯ ಬಗೆಗೆ ಮೆಚ್ಚುಗೆ ಹುಟ್ಟಿತು. ಆಕೆ ಸ್ವತಃ ಸಂಗೀತಗಾರ್ತಿಯೇ, ಸಂಗೀತ ಸಂಕಲನ ಅಂತ ಬೇರೆ ಮುದ್ರಿಸಿದ್ದಾರೆ ಎಂದ. ಅವರ ಫ್ಲ್ಯಾಟಿಗೆ ಮೋಹನ್ ಸಂಗೀತ ಮಹಾವಿದ್ಯಾಲಯ ಅಂತ ಬೋರ್ಡ್ ಹಾಕಿದ್ದಾರೆ. ಗಂಡ ಪ್ರೋಗ್ರಾಮ್ಗೆ ಹೋದಾಗಲೆಲ್ಲ ಈಕೆನೇ ಕ್ಲಾಸ್ ಮಾಡೋದು. ಅಷ್ಟರಲ್ಲಿ 3 ಗಿರಾಕಿಗಳು ಬಂದರು. ಕಪಾಡಿಯ ಮಾತು ನಿಲ್ಲಿಸಿ ಅವರ ಹತ್ರ ತಿರುಗಿದ. ಸಣ್ಣ ಕೋಣೆಯಾದ್ದರಿಂದ ಹೆಚ್ಚು ನಿಲ್ಲಲು ಜಾಗವೂ ಇರಲಿಲ್ಲ. ಕಪಾಡಿಯ ಇವನಿಗೆ ಥ್ಯಾಂಕ್ ಯು ಎಂಬಂತೆ ಕಣ್ಣು ಮಾಡಿ, ಮುಂದಿನ ವಾರ ಬನ್ನಿ, ಇನ್ನಷ್ಟು ಹೊಸ ಕ್ಯಾಸೆಟ್ಗಳು ಬರ್ತವೆ ಎಂದ. ಅದು ತನಗೆ ಹೇಳಿದ ಗುಡ್ ಬೈ ಎಂದು ಅರ್ಥ ಮಾಡಿಕೊಂಡು ಇವನು ಹೊಸಲು ದಾಟುವಾಗ, ನೋಡಿ ಇಲ್ಲಿ ಮೋಹನ್ ಮೆಲೋಡೀಸ್ನವರು ಒಬ್ಬೊಬ್ಬ ಗಿರಾಕಿಗೆ ಮಾರೋದಿಲ್ಲ, ರಿಬೇಟ್ ಏನಿದ್ರು ಅಂಗಡಿಯವರಿಗೆ ಮಾತ್ರ. ನೀವು ಅಡ್ರೆಸ್ ತಗೊಂಡ್ರಲ್ಲ, ಅದಕ್ಕೆ ಹೇಳ್ತಿದ್ದೀನಿ ಅಂತ ಜ್ಞಾಪಿಸಿದ. ಅವಿನಾಶ್ ಇನ್ನೊಂದು ದಿನ ಆಲೋಚಿಸಿದ. ಉಪಾಯ ಹೊಳೆಯಿತು. ಕಪಾಡಿಯ ಕೊಟ್ಟ ಸಂಖ್ಯೆಗೆ ಫೋನ್ ಮಾಡಿದ. ಮೇಡಮ್ ಚಂಪಾಜಿ ಅವರ ಕೈಲಿ ಮಾತಾಡಬೇಕು ಅಂದ.
ಸ್ಪೀಕಿಂಗ್ ಅಂತ ಉತ್ತರ ಬಂತು. ನನ್ನ ಹೆಸರು ವಿನಯಚಂದ್ರ ಪ್ರಸಾದ್ ಅಂತ, ಪತ್ರಕರ್ತ, ಪಂಡಿತ್ ಮೋಹನ್ ಲಾಲ್ಜಿ ಅವರ ಅಭಿಮಾನಿ. ಅವರ ಧ್ವನಿ ಸುರುಳಿಗಳು ಹೊರಬಂದಿರುವುದು. ಅವರ ಮೇಲೊಂದು ಲೇಖನ ಬರೀತಿದ್ದೀನಿ, ನಿಮ್ಮನ್ನು ಸಂದರ್ಶಿಸಿ ಬರೆ ಅಂತ ಸಂಪಾದಕರು ಹೇಳಿದ್ದಾರೆ. ಕಲಾವಿದರಿಗಿಂತ ಕಲಾವಿದರ ಜೀವನ ಸಂಗಾತಿ ಹೇಳುವ ಮಾತುಗಳಿಗೆ ಮಹತ್ವ ಹೆಚ್ಚು. ಬರಬಹುದೇ? ಯಾವ ಪತ್ರಿಕೆ ನಿಮ್ಮದು? ದಿಲ್ಲಿಯಿಂದ ಹೊರಡುತ್ತೆ. ದೇಶವ್ಯಾಪಿ ಪ್ರಸಾರವಿದೆ. ಹಿಂದಿ, ಬಂಗಾಲಿ, ಒಡಿಯಾ, ಅಸ್ಸಾಮಿ ಭಾಷೆಗಳಲ್ಲಿ ಪ್ರಕಟವಾಗುತ್ತೆ. ಹೆಸರು ಭಾಷಾ ಅಂತ. ಬನ್ನಿ, ಈ ಸಂಜೆ 5ಕ್ಕೆ ಕುರ್ಲಾದಲ್ಲಿ ನಿಮ್ಮ ಫ್ಲ್ಯಾಟಿನ ಕಟ್ಟಡ ಗುರುತು ಹೇಳ್ತೀರಾ ದಯವಿಟ್ಟು. 4ಕ್ಕೆ ಬನ್ನಿ, 5ರಿಂದ ನಮ್ಮ ಕ್ಲಾಸ್ ಶುರುವಾಗುತ್ತೆ. ಅವಳು ಹೇಳಿದ್ದನ್ನು ಗುರುತು ಹಾಕಿಕೊಂಡು ಬಾಸಿಗೆ ಹೇಳಿ ಬೇಗ ಆಫೀಸ್ ಬಿಟ್ಟ. ಚರ್ಮದ ಕೈ ಚೀಲಕ್ಕೆ ಒಂದು ಶೀಘ್ರಲಿಪಿ ಪುಸ್ತಕ, ಪೆನ್ಸಿಲ್ ಹಾಕ್ಕೊಂಡ. ಕೈ ಚೀಲದಲ್ಲಿ ಕನ್ನದಲ್ಲಿ ಸಿಕ್ಕಿಸಿದ ತನ್ನ ಹೆಸರು, ಕಂಪನಿಗಳ ಚೀಟಿಯನ್ನು ತೆಗೆದು ಕಂಪ್ಯೂಟರ್ನಲ್ಲಿ ವಿ ಸಿ ಪ್ರಸಾದ್, ಪತ್ರಕರ್ತ, ಭಾಷಾ, ಹೊಸದಿಲ್ಲಿ ಎಂಬ ಅಚ್ಚು ಹಾಳೆ ತೆಗೆದು ಸೇರಿಸಿದ. ದೊಡ್ಡ ಕಟ್ಟಡದ 3ನೇ ಮಹಡಿಯ ಪೂರ್ವ ದಿಕ್ಕಿನ ಪಾರ್ಶ್ವದಲ್ಲಿ ದೊಡ್ಡದಾಗಿ ಹಾಕಿದ್ದ ಮೋಹನ್ ಸಂಗೀತ ಮಹಾವಿದ್ಯಾಲಯ, ಪ್ರಾಚಾರ್ಯ ಪಂಡಿತ್ ಮೋಹನ್ ಲಾಲ್ ಎಂಬ ಬೋರ್ಡು ಟ್ಯಾಕ್ಸಿ ಕಿಟಕಿಯಿಂದ ಕಂಡಿತು. ಗೇಟ್ನಲ್ಲಿ ಚೌಕಿದಾರ, ಲಿಫ್ಟ್ ಬಾಗಿಲು ತೆಗೆದು ಸುಮಾರು 55 ಕಳೆದ ದಪ್ಪ ಮೈಕಟ್ಟಿನ ಮಹಿಳೆ, ವಜ್ರದ ಓಲೆ, ಹಣೆಯ ಮೇಲೆ ದುಂಡು ಕುಂಕುಮ ಹೊಳೆಯುವ ಬಂಗಾರದ ಸರ, ಪಕ್ಕದಲ್ಲಿ ಎದ್ದು ಕಾಣುವ ಕರಿಮಣಿಯ ಮಾಂಗಲ್ಯ ಸರ, ರೇಷ್ಮೆಯ ಕಟಕ್ ಸೀರೆ, ನೆರಳಿನಲ್ಲಿ ಬೆಳೆದು ಬೆಲೆಬಾಳುವ ಕ್ರೀಮ್ಗಳಿಂದ ಪೋಷಿತವಾದ ಸುಕುಮಾರ ಚರ್ಮದ ಮುಖ, ತೋಳು ಮೊಣಕೈಗಳು. ತಾವೇ ಮೇಡಮ್ ಚಂಪಾಲಾಲ್ ಎಂದು ಭಾವಿಸುತ್ತೇನೆ. ನಾನು ವಿನಯಚಂದ್ರ ಪ್ರಸಾದ್ ಎಂದು ಎದೆಯ ತುಸು ಬಾಗಿಸಿದ. ಭೈಟಿಯೇ, ಆಕೆ ಹಿಂದಿಯಲ್ಲಿ ಹೇಳಿದರು. ಹಾಲು ದೊಡ್ಡದಾಗಿತ್ತು. ಗೋಡೆಗೆ ಒರಗಿಸಿಟ್ಟ 4 ತಂಬೂರಿಗಳು, ನೆಲದ ಮೇಲೆ 2 ಹಾರ್ಮೋನಿಯಂ, ಒಂದು ಜೊತೆ ತಬಲ, ಒಂದು ಗೋಡೆಗೆ ಹೊಂದಿಸಿದ ಸೋಫಾವನ್ನು ಬಿಟ್ಟರೆ ನೆಲದ ಆ ಕಡೆಯಿಂದ ಈ ಕಡೆಗೆ ಹಾಸಿದ ಜಮಖಾನ. ಗೋಡೆಯ ಮೇಲೆ ಮೋಹನ್ ಲಾಲ್ರ ವಿವಿಧ ಸಂದರ್ಭ ಭಂಗಿಗಳು, ಫೋಟೋಗಳು, ನಡುವೆ ಮೋಹನ್ ಲಾಲ್ರು ಮತ್ತು ಈ ಮಹಿಳೆ ಇಬ್ಬರು ಇರುವ ಇತ್ತೀಚೆಗಿನ ಒಂದು ದೊಡ್ಡ ಫೋಟೋ. ಆಕೆ ಒಳಗೆ ಹೋಗಿ ಸಿದ್ಧಪಡಿಸಿಕೊಂಡಿದ್ದಂತೆ ಚಹಾ ಬಿಸ್ಕತ್ತು ತಂದಿಟ್ಟರು. ಇವನು ಸೋಫಾದ ಮೇಲೆ ಕುಳಿತು ಚಹಾದ ಕಪ್ಪನ್ನು ಎತ್ತಿಕೊಂಡಾಗ ಆಕೆ ಒಂದು ಕುರ್ಚಿಯ ಮೇಲೆ ಕುಳಿತು ಮೋಹನ್ ಲಾಲ್ರ ಸಂಗೀತ, ಬಾಲ್ಯದ ಸಾಧನೆ ಮೊದಲಾಗಿ 4-6 ಪ್ರಶ್ನೆಗಳನ್ನು ಕೇಳಿ ಉತ್ತರ ಬರೆದುಕೊಂಡ ನಂತರ, ಅವರ ಕಲೆಯ ಸ್ಫೂರ್ತಿ ನೀವು ಅನ್ನುವ ಮಾತನ್ನು ಹಲವೆಡೆ ಕೇಳಿದ್ದೀನಿ. ಮದುವೆಯಾಗಿ ಎಷ್ಟು ವರ್ಷವಾಯಿತು? ಎಷ್ಟು ಮಕ್ಕಳು? ಮದುವೆಯಾದ ಹೊಸತರಲ್ಲಿ ತೆಗೆದ ಫೋಟೋಗಳಿದ್ದರೆ ಕೊಡಿ, ಮೂಲವನ್ನು ತಪ್ಪದೆ ಹಿಂತಿರುಗಿಸ್ತೀನಿ ಎಂದು ಕೇಳಿದ ಮೇಲೆ, ಮೇಡಮ್, ಜನಗಳು ಏನೇನೋ ಹೇಳ್ತಾರೆ, ತಪ್ಪು ಭಾವನೆಗಳನ್ನು ಸರಿಪಡಿಸೋದು ಪತ್ರಕರ್ತನಾದ ನನ್ನ ಕರ್ತವ್ಯ. ನೀವು ಹೇಳೋದನ್ನು ಹೇಳುವ ಉತ್ತರವನ್ನು ಅಚ್ಚು ಮಾಡಬಹುದು ಅಂತ ನೀವು ಅನುಮತಿ ಕೊಟ್ಟರೆ ಮಾತ್ರ ಬರ್ಕೋತೀನಿ, ಇಲ್ದಿದ್ರೆ ಇಲ್ಲ. ಶೀಘ್ರ ಲಿಪಿ ಪುಸ್ತಕ ಮತ್ತು ಪೆನ್ಸಿಲನ್ನು ಕೆಳಗಿಟ್ಟು ಕೇಳಿದ. ಪಂಡಿತ್ಜಿ ಬಾಂದ್ರದಲ್ಲೇ ಇರ್ತಾರೆ, ಮನೆಗೆ ಬರೋದಿಲ್ಲ ಅನ್ನೋದು ನಿಜವೇ? ನಾನ್ಸೆನ್ಸ್. ಈ ಮನೆ ನೋಡಿದ್ರಲ್ಲ, ಎಲ್ಲ ವಾಸಸ್ಥಾನಗಳು, ಫ್ಲ್ಯಾಟ್ಗಳು. ಇಲ್ಲಿ ಹೆಚ್ಚು ವಿದ್ಯಾರ್ಥಿಗಳನ್ನು ತಗೊಳ್ಳೋಕ್ಕೆ ಸಾಧ್ಯವಿಲ್ಲ ಅಂತ ಬಾಂದ್ರಾದಲ್ಲೊಂದು ಶಾಖೆ ತೆಗೆದಿದ್ದೀವಿ. ನೋಡಿದ್ರಾ? ಈಗ ನಿಜ ಗೊತ್ತಾಯಿತು. ಪಂಡಿತ್ಜಿಗೆ ಇನ್ನೊಂದು ಮದುವೆ ಆಗಿದೆ ಅಂತ ಆಗಿತ್ತು. ಅದು ಒಂದು ಸುದ್ದಿ ಇದೆ, ನಿಜವೇ? ಶುದ್ಧ ಸುಳ್ಳು, ಹಸಿ ಸುಳ್ಳು. ಆಕೆ ಕಂಡ ತುಂಡವಾಗಿ ಅಲ್ಲಗಿಡಿದಳು. ಕುಟುಂಬ ಬೊರಿವೆಲಿದೆ. 30 ವರ್ಷದ ಒಬ್ಬಳು ಮಗಳು, 24ರ ಮಗ ಇದ್ದಾರೆ ಅಂತ ಕೆಲವರು ಹೇಳ್ತಾರೆ. ಏನಂತೀರಾ? ಹಸಿ ಸುಳ್ಳು ಎಂದನಲ್ಲ. ಆ ಮಕ್ಕಳು ತಮ್ಮ ಹೆಸರನ್ನು ಲಾಲ್ ಅಂತ ಇಟ್ಕೊಂಡಿದ್ದಾರೆ. ಅವ್ರಿಗೆ ಹುಟ್ಟದೆ ಹೇಗೆ ಇಟ್ಕೋತಾರೆ? ನಿಮ್ಮನ್ನು ಮದುವೆ ಆಗೋಕ್ಕೆ ಮುಂಚೆ ಒಬ್ಬರನ್ನ ಮದುವೆ ಆಗಿದ್ರಂತೆ ಮಿಸ್ಟರ್ ಪ್ರಸಾದ್. ಆಕೆ ಮಾತನಾಡಿದರು. ಸರ್ಕಾರದ ಕಾನೂನು ನಿಮಗೆ ಗೊತ್ತಿಲ್ವೇ? ಒಬ್ಬ ವ್ಯಕ್ತಿ ಒಬ್ಬರಿಗಿಂತ ಹೆಚ್ಚು ಜನರನ್ನು ಏಕಕಾಲದಲ್ಲಿ ಮದುವೆ ಆಗೋದು ಅಸಾಧ್ಯ ಅಂತ. ನಮ್ಮ ಮದುವೆಯ ರಿಜಿಸ್ಟರ್ ದಾಖಲೆ ತೋರಿಸಲೇ? ಛೇ, ನೀವು ಅವರ ಹೆಂಡತಿ ಅನ್ನೋದು ಪ್ರಪಂಚಕ್ಕೆ ಗೊತ್ತು, ನನಗೂ ಗೊತ್ತು. ಅಂದರೆ ನಿಮ್ಮ ಮದುವೆಗೆ ಮೊದಲು ಆಗಿದ್ದ ಮದುವೆ 2 ಮಕ್ಕಳ ವಿಷಯ ಅಂತ ಏನು ಅಂತ ನನಗೆ ಬೇಕು. ನೀವು ಬೇಡ ಅಂದರೆ ನಾನು ಬರೆಯೋಲ್ಲ, ನನ್ನೊಳಗೆ ಇರುತ್ತೆ, ಆಣೆ ಮಾಡಿ ಹೇಳ್ತೀನಿ. ನನ್ನ ಆಣೆಗೂ ನೀವು ಯಾರ ಕೈಲೂ ಹೇಳೋಲ್ಲ ಅಲ್ವಾ? ಆಕೆ ಕೈ ನೀಡಿದರು. ಇವನು ಆಕೆಯ ಬಲಗೈ ಅಂಗೆಯ ಮೇಲೆ ಒಂದು ಪೆಟ್ಟು ಹಾಕಿದ. ನನಗೂ ಸರಿಯಾಗಿ ಗೊತ್ತಿಲ್ಲ, ಕೆಲವಿಲ್ಲದ್ರು ಅಂದರೆ ಏನಾದರೂ ಇರ್ಬೋದು. ನಮ್ಮ ಯಜಮಾನರಿಗಂತೂ ನಾನು ತಿಳಿದ ಮಟ್ಟಿಗಿಂತ ಪ್ರವೃತ್ತಿ ಇಲ್ಲ. ಅಕಸ್ಮಾತ್ ಮದುವೆಗೆ ಮೊದಲು ಯಾರೋ ಒಬ್ಬ ಹೆಂಗಸಿಗೆ ದುಡ್ಡು ಪಡ್ಡು ಕೊಟ್ಟು ದೇಹಬಾಧೆ ತೀರಿಸ್ಕೊಂಡಿರ್ಬೋದು. ಕಸಮುಸರೆ ಹೆಂಗಸದವರು, ಅಡುಗೆಯವರು ಈ ಥರದ ಒಳ ಸಂಪಾದನೆ ಮಾಡ್ತಾರೆ ಅಂತ ಕೇಳಿದ್ದೀನಿ. ಎಷ್ಟೋ ದೊಡ್ಡ ಮನುಷ್ಯರೇ ಇಂಥ ಹೆಂಗಸರ ಸಂಪರ್ಕ ಮಾಡ್ತಾರಂತೆ. ಕೆಲವು ಸಮಯ ಇಂಥ ಹೆಂಗಸರು ಹೇಗೋ ಬಸರಾಗಿ ಮಕ್ಕಳನ್ನು ಪಡೆದು ಪ್ರಸಿದ್ಧರ ಹೆಸರು ಹೇಳೋದುಂಟು. ನಮ್ಮ ಹಿಂದಿನ ಬೀದಿಯ ಒಬ್ಬರ ಮನೆಗೆ ಕೆಲಸಕ್ಕೆ ಬರೋ ಒಬ್ಬ 25 ವರ್ಷದ ಹುಡುಗಿ ಸಿನಿಮಾ ನಟ ವಿಜಯಕುಮಾರ್ ತನ್ನನ್ನು ಅಪೇಕ್ಷೆ ಪಟ್ಟು ಕರ್ಕೊಂಡಿದ್ದ ಅಂತ ಹೇಳ್ಕತಾಳಂತೆ. ಇಂಥವ್ರಿಗೆ ಏನು ಮಾಡೋಕ್ಕೆ ಸಾಧ್ಯ? ನಮ್ಮ ಯಜಮಾನರು ತುಂಬ ಮುಗ್ಧ ಸ್ವಭಾವ, ಏನೂ ತಿಳಿಯೋಲ್ಲ. ಇಲ್ಲದೇ ಇದ್ದರೆ ಇಷ್ಟು ದೊಡ್ಡ ಕಲಾವಿದನಾಗೋಕ್ಕೆ ಸಾಧ್ಯವೇ? ರಾತ್ರಿ 9:30 ಒಳಗೆ ಎಲ್ಲಿದ್ದರೂ ಮನೆಗೆ ಬಂದುಬಿಡ್ತಾರೆ. ಒಂದೊಂದು ದಿನ ತೀರಾ ಆಯಾಸವಾಗಿದ್ದರೆ ಸ್ವಲ್ಪ ಡ್ರಿಂಕ್ಸ್ ತಗೊಳ್ಳೋದು ಮಾತ್ರ ಉಂಟು. ಅಷ್ಟರಲ್ಲಿ ಸುಮಾರು 20 ವರ್ಷದ 3 ಹುಡುಗಿಯರು ಬಾಗಿಲ ಹತ್ರ ಕಾಣಿಸ್ಕೊಂಡ್ರು. ಹೊರಗೆ ನಿಲ್ಲುವಂತೆ ಶ್ರೀಮತಿ ಚಂಪಾಲಾಲ್ ಸನ್ನೆ ಮಾಡಿದರು. ಮತ್ತೆ ಯಾವ ಪ್ರಶ್ನೆ ಅವಿನಾಶ್ರಿಗೆ ಹೊಳೆಯಲಿಲ್ಲ. ಹೊರಗೆ ನಿಂತಿದ್ದ ಹುಡುಗಿಯರ ಜೊತೆಗೆ ಇನ್ನಿಬ್ಬರು ಸೇರಿದರು. ತರಗತಿ ಶುರುವಾಗುತ್ತೆ ಅಂತ ಅರ್ಥ ಮಾಡಿಕೊಂಡ ಇವನು ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಎಂದು ಹೇಳಿ ತನ್ನ ಶೀಘ್ರ ಲಿಪಿ ಪುಸ್ತಕ, ಪೆನ್ಸಿಲ್ಗಳನ್ನು ಚರ್ಮದ ಚೀಲಕ್ಕೆ ಹಾಕಿಕೊಂಡ. ಅವಳು ಕೊಡುತ್ತೇನೆಂದು ಹೇಳಿದ ಫೋಟೋಗಳನ್ನು ಅವನು ಮರೆತ, ಅವಳು ಮರೆತಳು. ಮುಂದಿನ ಭಾಗ ಮತ್ತೆ ಕೇಳೋಣ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ, ಸುಳ್ಯ.